ನಾನಿಲ್ಲಿ ಪ್ಯಾನ್ ಬಿಸಿಗಿಟ್ಟಿದ್ದೇನೆ. ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಕೊಕೊನಟ್ ಆಯಿಲ್, ತೆಂಗಿನ ಎಣ್ಣೆ ಹಾಕೋಣ. ಎಣ್ಣೆ ಬಿಸಿಯಾದ ನಂತರ ಈಗ ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಳ್ಳಿ. 1/4 ಟೀ ಸ್ಪೂನಷ್ಟು ಸಾಸಿವೆ, ಮಸ್ಟರ್ಡ್ ಸೀಡ್ಸ್ ಹಾಕೋಣ. ಸಾಸಿವೆ ಚಟಪಟ ಆಗಲಿ. ಸಾಸಿವೆ ಚಟಪಟ ಆದ ನಂತರ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಳ್ಳಿ. 1.5 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, ಕೊರಿಯಾಂಡರ್ ಸೀಡ್ಸ್, 1/4 ಟೀ ಸ್ಪೂನ್ ಮೆಂತೆಕಾಳು, ಮೇಥಿ ಸೀಡ್ಸ್. ಸೊ ಇದನ್ನೀಗ ನಾವು ಲೋ ಫ್ಲೇಮಲ್ಲಿ ಕೆಂಪಾಗೋ ತನಕ ಹುರ್ಕೊಳ್ಳುವ. ಮೇನ್ ಫಸ್ಟಿಗೆ ಸಾಸಿವೆ ಚಟಪಟ ಆಗಬೇಕು, ಇಲ್ಲದ್ರೆ ಹಸಿ ವಾಸನೆ ಬಂದರೆ ಒಳ್ಳೇದಾಗೋದಿಲ್ಲ. ಒಳ್ಳೆ ರೀತಿ ಕೆಂಪಾಗಿದೆ, ಸಾಕು. ಈಗ ನಾವಿದನ್ನು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಈಗ ನಾನು ಸೇಮ್ ಪ್ಯಾನಿಗೆ 7 ಬ್ಯಾಡಗೆ ಮೆಣಸು ಹಾಕೊಳ್ತೇನೆ, ಚಿಲ್ಲೀಸ್, ಬ್ಯಾಡಗೆ ಚಿಲ್ಲೀಸ್. ಸೊ ಇದನ್ನೀಗ ನಾವು ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಳುವ. ಒಣಮೆಣಸು ಸ್ವಲ್ಪ ಫ್ರೈ ಆಗ್ತಾ ಬರುವಾಗ 1/4 ಟೀ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್, ತೆಂಗಿನೆಣ್ಣೆ ಹಾಕೊಳ್ತೇನೆ. ಪುನಃ ಇದನ್ನು ಹುರಿಯುವ. ಒಣಮೆಣಸು ಉಬ್ಬಬೇಕು, ಅಲ್ಲಿ ತನಕ ನಾವು ರೋಸ್ಟ್ ಮಾಡ್ಕೊಳ್ಳುವ. ಸಾಕು, ಒಳ್ಳೆ ರೀತಿ ರೋಸ್ಟ್ ಆಗಿದೆ. ಇದನ್ನು ಸಹ ನಾವು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಈಗ ಪುನಃ ನಾನು ಸೇಮ್ ಪ್ಯಾನ್ಗೆ ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು 1 ಕಪ್ ಕೊಕೊನಟ್ ಗ್ರೇಟೆಡ್, ತೆಂಗಿನ ತುರಿ ಹಾಕೊಳ್ತೇನೆ. ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ನಾವು ಹುರ್ಕೊಳ್ಳುವ, ಕಲರ್ ಚೇಂಜ್ ಆಗಲಿ. ತೆಂಗಿನ ತುರಿಯದ್ದು ಟೇಸ್ಟ್ ಒಳ್ಳೆಯದಾಗ್ತದೆ. ಸಾಕು, ಕೆಂಪಾಗಿದೆ. ಫ್ಲೇಮ್ ಆಫ್ ಮಾಡುವ, ತಣ್ಣಗಾಗ್ಲಿಕ್ಕೆ ಬಿಡುವ. ಮಿಕ್ಸಿ ಜಾರ್ ತಗೊಂಡೆ ರೋಸ್ಟ್ ಮಾಡಿದೆಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ಹಾಕೋಣ. ಮಾಡಿದ ಕೊಕೊನಟ್, ತೆಂಗಿನ ತುರಿಯನ್ನು ಸಹ ಹಾಕೋಣ. ಅದಕ್ಕೇನೆ ಅರ್ಧ ಈರುಳ್ಳಿ ರಫ್ಲಿ ಚಾಪ್ ಮಾಡಿ ಹಾಕೋಣ. ಆನಿಯನ್ ಅರ್ಧ ಹಾಕೊಂಡೆ. 4 ಎಸಳು ಗಾರ್ಲಿಕ್, ಬೆಳ್ಳುಳ್ಳಿ. 1 ಸಣ್ಣ ಪೀಸ್ ಟ್ಯಾಮ್ರಿನ್, ಹುಣಸೆ ಹುಳಿ. ಟ್ಯಾಮ್ರಿನ್ ಸ್ವಲ್ಪನೇ ಹಾಕೊಳ್ಳಿ, ಹುಳಿ ಜಾಸ್ತಿ ಆದರೆ ಒಳ್ಳೇದಾಗೋದಿಲ್ಲ. ಸಣ್ಣ ಪೀಸ್ ಹಾಕೊಳ್ಳಿ. ಅರ್ಧ ಟೀ ಸ್ಪೂನ್ ಅಷ್ಟು ಅರಶಿನ, ಟರ್ಮರಿಕ್. ಸೊ ಇದಕ್ಕೆ ನಾವೀಗ ನೀರು ಹಾಕಿ ಇದನ್ನು ನಾವು ಗ್ರೈಂಡ್ ಮಾಡುವ. ನಾನಿಲ್ಲಿ 1 kg ಕ್ರ್ಯಾಬ್ ಏಡಿ ತಗೊಂಡಿದ್ದೇನೆ. ನಾನಿಲ್ಲಿ ಅರ್ಥನ್ ಪಾಟ್ ಬಿಸಿಗಿಟ್ಟಿದ್ದೇನೆ. 3 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್, ತೆಂಗಿನೆಣ್ಣೆ ಹಾಕೋಣ. ಒಗ್ಗರಣೆಗೆ ಅರ್ಧ ಈರುಳ್ಳಿ, ಆನಿಯನ್ ಅನ್ನು ಸಣ್ಣಕ್ಕೆ ತುಂಡು ಮಾಡಿ ಹಾಕೊಳ್ಳಿ. 1 ಇಂಚಿನಷ್ಟು ಶುಂಠಿ, ಜಿಂಜರ್ ಸಣ್ಣಕ್ಕೆ ತುಂಡು ಮಾಡಿ ಹಾಕೊಳ್ಳಿ. 2 ಅಥವಾ 3 ಹಸಿಮೆಣಸು, ಖಾರ ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ಏಡಿಯಲ್ಲಿ ಸಹ ಉಪ್ಪು ಇರ್ತದೆ. ಈಗ ನಾನು ಸ್ವಲ್ಪ ಉಪ್ಪು, ಸಾಲ್ಟ್ ಹಾಕೊಳ್ತೇನೆ. ಈರುಳ್ಳಿ ಪಿಂಕ್ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಳುವ. ಈರುಳ್ಳಿ ಕೆಂಪಾದ ನಂತರ 1 ಟೊಮ್ಯಾಟೊ ಹಾಕೋಣ.
ಟೊಮೆಟೊವನ್ನು ಸಹ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ, ಸಾಫ್ಟ್ ಆಗಲಿ. ಟೊಮೆಟೊ ಸಾಫ್ಟ್ ಆದ ನಂತರ ಈಗ ನಾವು ರುಬ್ಬಿಟ್ಟ ಮಸಾಲೆ ಹಾಕೋಣ. ಮಿಕ್ಸಿ ಜಾರಿಗೆ 1 ಲೋಟ ನೀರು ಹಾಕಿ ಅದನ್ನು ಸೇರಿಸಿಕೊಳ್ಳುವ. ಒಳ್ಳೆ ರೀತಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳುವ. ಬೇಕಂದ್ರೆ ಸ್ವಲ್ಪ ವಾಟರ್ ಹಾಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪ ದಪ್ಪ ಇದ್ರೆ ಟೇಸ್ಟ್ ಒಳ್ಳೆಯದಾಗುತ್ತೆ, ಗಟ್ಟಿ ಇದ್ರೇನೆ ಗಸಿಗೆ. ಈಗ ನಾವು ಬಾಯಿ ಮುಚ್ಚಿ ಇದನ್ನು ಕುದಿ ಬರಲಿಕ್ಕೆ ಬಿಡುವ. ಕುದಿ ಬರಲಿ, ಬಾಯ್ಲ್ ಬರಲಿ. ಒಳ್ಳೆ ರೀತಿ ಮಸಾಲೆಯಲ್ಲಿ ಕುದಿ ಬಂದಿದೆ. ಈಗ ನಾವು ಕಟ್ ಮಾಡಿಟ್ಟ ಕ್ರ್ಯಾಬ್ ಏಡಿಯನ್ನು ಹಾಕೋಣ. ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳುವ. ಈಗ ಫ್ಲೇಮನ್ನು ಹೈಯಲ್ಲಿ ಇಟ್ಕೊಂಡು ಇದನ್ನು ಬೇಯಲಿಕ್ಕೆ ಬಿಡುವ, ಕುಕ್ ಆಗಲಿ. ಬಾಯಿ ಮುಚ್ಚಿ. ಕ್ರ್ಯಾಬ್ ಸಾಫ್ಟ್ ಆಗಿ ಬೆಂದಿದೆ ಏಡಿ, ಸಾಕು. ಈಗ ಫ್ಲೇಮ್ ಬಂದ್ ಮಾಡಿ ಮೇಲೆಯಿಂದ ಕೊರಿಯಾಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು ಹಾಕೋಣ. ಅಲ್ಲಿಗೆ ನಮ್ಮದು ಏಡಿ ಗಸಿ ರೆಡಿಯಾಗಿದೆ. ಇದನ್ನು ನೀವು ಅಕ್ಕಿ ಕಡುಬು, ನೀರು ದೋಸೆ, ಈವನ್ ರೈಸ್ ಜೊತೆ ಸರ್ವ್ ಮಾಡ್ಬೋದು. ಸೂಪರ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನನಗೆ ಹೇಗೆ ಆಗಿದೆ ಅಂತ ಹೇಳಿ. ಏಡಿ ಗಸಿ